ಅಧ್ಯಕ್ಷ ಮಹಿಳಾ ಅಧ್ಯಕ್ಷ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಪಕ್ಷದ ಮುಖಂಡರು ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ನಮ್ಮ ಮುಖಂಡರಾದಂಥ ರಮೇಶ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವರು ಪ್ರತಿ ವರ್ಷ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಏನಿವತ್ತು ಅವರಿಗೆ ಸಂಪರ್ಕ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಸ್ನೇಹಿತರನ್ನ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನ ಕರೆಸಿ ಅವರು ಸುಮಾರು ವರ್ಷಗಳಿಂದ ಈ ಹಬ್ಬದ ಒಂದು ಪ್ರಯುಕ್ತ ಒಂದು ಊಟ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಇವತ್ತು ಭಾನುವಾರ ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ರಮೇಶ್ ಒಂದು ಊಟ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇವತ್ತು ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ. ಮುಂದೆ ಭಗವಂತನು ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಆಶಿಸ್ತಾ ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಾವು ಸುಮಾರು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ರಮೇಶ್ ಅವರಿರ್ಬೋದು ಸ್ನೇಹಿತರು ಕುಟುಂಬದವರು ಇವತ್ತು ಈ ಪಕ್ಷದ ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮುಂದೆ ಎಲ್ರಿಗೂ ಒಳ್ಳೆಯದಾಗ್ತದೆ. ಯೇಸು ನಮಗೆಲ್ಲರೂ ಒಳ್ಳೇದು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ. ನಮಸ್ಕಾರ. ಏನು ಇವತ್ತು ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ಮೊನ್ನೆ 25ನೇ ತಾರೀಕಿಗೆ ಹಬ್ಬ ಆಯಿತು. ಇವತ್ತು ಏನು ಊಟ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಶಾಸಕರಿಗೆ ಹೇಳಿದ್ವಿ, ಅವರು ಬಂದಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಪ್ರತಿ ವರ್ಷ ಇದೇ ಥರ ನಮ್ಮ ಶಾಸಕರು ಭೇದ ಭಾವ ಇಲ್ಲದೆ ಬಂದು ಇಟ್ಕೊಂಡು ಊಟ ಮಾಡಿಕೊಂಡು ಸಂತೋಷವಾಗಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಇದೇ ಥರ ನಾವು ಇರೋ ಅಷ್ಟು ದಿನವೂ ಆ ಶಾಸಕರಿಗೆ ನಮ್ಗೆ ಆಶೀರ್ವಾದ ಇರಬೇಕು. ಆಮೇಲೆ ಆ ಭಗವಂತನ ಹತ್ರ ಆಶೀರ್ವಾದ ನಮ್ಗೆ ಇರ್ತದೆ. ಒಂದು 10 ಜನಕ್ಕೆ ಊಟ ಕಳಿಸಿರೋದು ನಮ್ಮ ಶಾಸಕರೇ. ಅದೇ ಥರ ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ವರ್ಷಕ್ಕೊಂದ್ಸಲ ಮಾಡೇ ಮಾಡ್ತೀವಿ. 10 ಜನ ಊಟ ಹಾಕ್ತೀವಿ. ನಮ್ಮ ಶಾಸಕರನ್ನ ನೋಡಿ ನಾವು ಕಳಿಸ್ಕೊಂಡಿದ್ವಿ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ನಮ್ಮ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಅಂತ ಅವ್ರಿಗೆ ಅಧಿಕಾರ ಕೊಟ್ಟು 2028ಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಬೇಕಂತ ನಮಗೊಂದು ಕನಸೈತೆ. ಅವರು ನಮ್ಮ ರಮೇಶ್ ಅಣ್ಣ ರೇವಣ್ಣ ಅವರ ಹುಡುಗರು ಅಂತ ನಾವು ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಿ ಉಸ್ತುವಾರಿ ಮಿನಿಸ್ಟರ್ ಆಗ್ಬೇಕು ನಾವು ಭಗವಂತರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. JDS ಪಕ್ಷದಲ್ಲಿ ನಿಷ್ಠಾವಂತರನ್ನ ಉದಾಹರಣೆಗೆ ಕೋಲಾರ ಸಂಸದರನ್ನಾಗಿ ಇವತ್ತು ನಮ್ಮ ಪಕ್ಷದವರು ದೇವೇಗೌಡ ಸಾಹೇಬರು ಕುಮಾರಣ್ಣವರು ಆಯ್ಕೆ ಮಾಡಿ ಇವತ್ತು ಸಂಸದರು ಮಾಡಿದ್ದಾರೆ. ಇವತ್ತು ರಮೇಶ್ ಅವರು ಈ ಒಂದು ನಗರಸಭೆಯಲ್ಲಿ ಅಧ್ಯಕ್ಷ ಆಗಬೇಕಾದ್ರೆ JDS ಪಕ್ಷದ ಅವತ್ತು ಸದಸ್ಯರು ಬರೀ 10 ಜನ ಇದ್ದರು. ಆದರೂ ಸಹ ಅವ್ರಿಗೆ ಅವತ್ತು 19 ಜನ ಕೈಯಲ್ಲಿ ವೋಟ್ ಹಾಕಿಸಿ ಅವ್ರನ್ನ ನಗರಸಭೆ ಅಧ್ಯಕ್ಷ ಮಾಡಿದ್ರು. ತಾಲೂಕಿನಲ್ಲಿ ಶಾಸಕರು ಬಿಟ್ಟರೆ ನಗರಸಭೆ ಅಧ್ಯಕ್ಷ. ಮುಂದೆ ಏನಾದರೂ ಯೋಗ ಇದ್ದರೆ ಅದು ಒಳ್ಳೇದು ಮಾಡ್ತಾರೆ.